ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಿಶ್ ಇದೆಯಾ? ಹಾಗಾದರೆ ಯಾಕೆ ತಡ, ಒಂದು ಸಲ ಈ ಥರ ಕ್ರಿಸ್ಪಿಯಾಗಿ ಫಿಶ್ ಫ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ನಮ್ಮ ಮನೇಲಂತೂ ಚಿಕ್ಕ ಮಗುವಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂದರು. ನಿಮಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ 1 kg ಆಗುವಷ್ಟು ಕಿಂಗ್ ಫಿಶ್ ಅಂದರೆ ಅಂಜಲ್ ಮೀನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಸಾಲ್ಟ್, ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಗೆ ಸ್ವಲ್ಪ ಅರ್ಧ ಲೆಮನ್ ಹಿಂಡಿ ಅದನ್ನ 10 ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀನಿ. ಅದಕ್ಕೆ ಮಸಾಲೆಗೆ ನಾನಿಲ್ಲಿ ಒಂದು 10 ರೆಡ್ ಚಿಲ್ಲಿ, ಹಾಗೆ 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, 1 ಸ್ಪೂನ್ ಆಗುವಷ್ಟು ಅರಿಶಿನ, 6ರಿಂದ 7 ಎಸಳಾಗುವಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, ಹಾಗೆ 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ತೊಗೊಂಡಿದ್ದೀನಿ. ಹಾಗೆ ಮ್ಯಾರಿನೇಟ್ ಮಾಡೋದಕ್ಕೆ 1 ಎಗ್ ಕೂಡ ಬೇಕಾಗ್ತದೆ. ಹುಳಿಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಳ್ತೀನಿ, ಯಾಕಂದರೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ, ಅದಕ್ಕೋಸ್ಕರ. ಈಗ ಇಷ್ಟ ಐಟಮನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡೋದಕ್ಕೆ ನಾನಿಲ್ಲಿ ಫ್ರೈ ಮಾಡದೇ ಇರುವಂಥ ಹಸಿ ರೆಡ್ ಚಿಲ್ಲಿನ ಹಾಕೋತಾ ಇದ್ದೀನಿ. ಹಾಗೆ ಕಾಳುಮೆಣಸು, ಅರಿಶಿನ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹುಳಿ ಇಷ್ಟನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಡಿ. ಬೇಕಿದ್ರೆ ಒಂದು 2ರಿಂದ 3 ಸ್ಪೂನ್ ನೀರು ಹಾಕ್ಕೊಳ್ಳಿ. ಅದಕ್ಕೇ ಸಾಲ್ಟ್ ಹಾಕೋತಾ ಇದ್ದೀನಿ. ನೀವು ಮೀನನ್ನು ಮ್ಯಾರಿನೇಟ್ ಮಾಡೋದಕ್ಕೂ ಸಾಲ್ಟ್ ಹಾಕಿರ್ತೀರ, ಸೊ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ಈ ಥರ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನುಣ್ಣಗೆ ಗ್ರೈಂಡ್ ಮಾಡಿದ್ರೆ ಏನಾಗುತ್ತೆ, ಫಿಶ್ಶಿಂದ ಮಸಾಲ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈಗ ನಾನೊಂದು ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಅದಕ್ಕೇ 1 ಎಗ್ಗನ್ನು ಒಡೆದು ಹಾಕೋತಾ ಇದ್ದೀನಿ. ನಾನು ಎಗ್ ವೈಟನ್ನು ಮಾತ್ರ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇಡೀ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಎಗ್ ಜೊತೆ ಕಂಪ್ಲೀಟಾಗಿ ಕಂಬೈನ್ ಆಗಬೇಕು. ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನನ್ನಂತೂ ಎಲ್ಲ ಪರ್ಫೆಕ್ಟ್ ಆಗಿತ್ತು, ಸೂಪರ್ ಆಗಿತ್ತು. ಈಗ ಮಸಾಲ ರೆಡಿ ಆಯಿತು. ಮಸಾಲ ರೆಡಿ ಆದಮೇಲೆ ಅದಕ್ಕೇ ನಾನು ಫಿಶ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಕೋಟ್ ಮಾಡ್ತಾಯಿದ್ದೀನಿ. ಫಿಶ್ಶಿಗೆ ನೀವು ಆಲ್ರೆಡಿ ಸ್ವಲ್ಪ ಸಾಲ್ಟು ಹಾಕಿ, ಉಪ್ಪು, ಸಾಲ್ಟ್ ಮತ್ತು ಹುಳಿ ಹಾಕಿರೋದ್ರಿಂದ ಚೆನ್ನಾಗಿ ತಿನ್ನುವಾಗ ಅದು ಸಾಲ್ಟ್ ಏನಿದೆ ಅದು ಕರೆಕ್ಟಾಗಿ ಸಿಗುತ್ತೆ ನಿಮಗೆ. ನೋಡಿ, ಎಲ್ಲದಕ್ಕೂ ಈ ಥರ ಚೆನ್ನಾಗಿ ಮಸಾಲನ ಹಚ್ಕೊಳ್ತಾ ಇದ್ದೀನಿ. ನೀಟಾಗಿ ಮಸಾಲ ಹಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್, ಅಂದರೆ ಫ್ರಿಜ್ಜಲ್ಲಾದರೂ ಇಡಿ ಇಲ್ಲ ಹೊರಗಡೆ ಆದರೂ ಇಡಿ. ನಾನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದಮೇಲೆ ಇದಕ್ಕೆ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು 1/4 ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಆ ಕ್ರಿಸ್ಪಿನೆಸ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ. ತಿನ್ನುವಾಗ ಮಸಾಲ ಒಳಗಡೆ ಹಾಗೆ ಸಿಗುತ್ತೆ, ಹಾಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ನಿಮಗೆ ಬಾಯಿಗೆ ಸಿಗುತ್ತೆ. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ನೀವು ರವೆ ಹಾಕಿದ ಮೇಲೆ ಏನಾಗುತ್ತೆ, ಕೆಲವು ಸಲ ಸಾಲ್ಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ರವೆಗೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ಸೊ ತೆಳ್ಳಗೆ, ಜಾಸ್ತಿ ದಪ್ಪಗೆ ನೀವು ರವೆನ ಹಾಕ್ಕೋಬೇಡಿ, ಸ್ವಲ್ಪ ತೆಳ್ಳಗೆ ಕೋಟ್ ಮಾಡ್ಕೊಳ್ಳಿ. ಈಗ ಒಂದು 3 ಸ್ಪೂನ್ ಆಗುವಷ್ಟು ನಾನು ಕೋಕೋನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಈಗ ತವಾಗೆ ನೀಟಾಗಿ ತವ ಮೇಲೆ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಎಣ್ಣೆನೂ ಅಷ್ಟೇ ಜಾಸ್ತಿ ಬೇಡ, ಡೀಪ್ ಫ್ರೈ ಮಾಡ್ದೇ ಕ್ರಿಸ್ಪಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ಸ್ವಲ್ಪ ನಾನು ಇದು ಕರಿ ಲೀಫನ್ನು ಹಾಕೋತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಸಣ್ಣ ಉರಿನಲ್ಲೇ ಒಂದು 10 ನಿಮಿಷ ಆಗಿದೆ. ಈ ಕಿಂಗ್ ಫಿಶ್ ಏನಿದೆ ಬೇಗ ಬೆಂದ್ಬಿಡುತ್ತೆ, ತೊಂದರೆ ಇಲ್ಲ. 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ತುಂಬ ರವೆ ಇದೆಯಲ್ಲ, ಅದಕ್ಕೋಸ್ಕರ. ನೋಡಿ, ಒಂದು ಚೂರು ಸಹ ರವೆನೂ ಬಿಟ್ಕೋತಾ ಇಲ್ಲ, ಮಸಾಲನೂ ಬಿಟ್ಕೊಳ್ತಾ ಇಲ್ಲ, ಸೂಪರಾಗಿ ಕಾಣ್ತಾ ಇದೆ. ಈಗ ಒಂದು 20 ಮಿನಿಟ್ಸ್ ಆಗಿದೆ. ನಾನು ಯಾವಾಗಲೂ ಫಿಶನ್ನು ಅಷ್ಟೇ ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಆವಾಗ ಚೆನ್ನಾಗಿ ಒಳಗಡೆಯಿಂದ ಬೇಯ್ತದೆ, ಹೊರಗಡೆಯಿಂದನೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಸೂಪರಾಗಿ ಕಿಂಗ್ ಫಿಶ್ ಫ್ರೈ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಮನೇಲೇ ಇದೇ ಥರ ಟ್ರೈ ಮಾಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.